सर्वदेवैकवन्द्यः परमगुरुरभीष्टावाप्तिदः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः। वाक्पुष्पैरर्चयन् रामं गुरुश्चापि स्मरन् सदा वच्मि किञ्चित् यथा योग्यं प्रीयतां श्रोत्रदेहकः। ಇವತ್ತು 12ನೇ ಪದ್ಯವನ್ನ ನಾವು ನೋಡ್ತಾ ಇದ್ದೇವೆ. ಕಂಠಕೌಸ್ತುಭಭೂಷಣಾಂಶಾ ಕುಂಠಿತಾತ್ಮೈಶ್ವರ್ಯ ಅಶುಭವಿ ಲುಂಠಿಕಾದೋಕ್ಷಜ ಉಪೇಂದ್ರ ಶ್ರೀ ಶ್ರೀಶ ಅನಿರುದ್ಧ ಕುಂಠಿತ ಜನನ ಮರಣ ಶ್ರೀ ವೈಕುಂಠ ಪದ್ಮಾಮ್ಲಾನ ತುಳಸಿ ಕಂಠಮಾಲಾನ್ವಿತ ಸುಗಂಧ ಜ್ಞಾನಕೋಶ ನಮೋ. ತುಳಸಿ ಕಂಠಮಾಲಾನ್ವಿತ ಸುಗಂಧ ಜ್ಞಾನಕೋಶ ನಮೋ. ಈ ಪದ್ಯದಲ್ಲಿ ಭಗವಂತನ ಅಪ್ರಾಕೃತವಾಗಿರುವಂತಹ ಆ ಮಹಿಮೆಯನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಅನೇಕ ಭಗವಂತನ ಮಹಿಮೆಗಳನ್ನ ಗುಣಗಳನ್ನ ವರ್ಣನೆ ಮಾಡುವಂತಹ ಪದ್ಯ ಇದು. ಸಾಮಾನ್ಯವಾದ ಅರ್ಥವನ್ನ ತಿಳಿಯೋಣ. ಕಂಠ ಕೌಸ್ತುಭ, ಪರಮಾತ್ಮ ತನ್ನ ಕಂಠದಲ್ಲಿ ಕೌಸ್ತುಭ ಮಣಿಯನ್ನ ಧಾರಣೆ ಮಾಡಿದ್ದಾನೆ. ಕಂಠ ಕೌಸ್ತುಭ ಭೂಷಣ, ಕಂಠದಲ್ಲಿ ಕೌಸ್ತುಭ ಮಣಿಯನ್ನ ಧಾರಣೆ ಮಾಡಿ ಅದರಿಂದಲೇ ಭೂಷಿತನಾಗಿದ್ದಾನೆ ಪರಮಾತ್ಮ. ಹಾಗಾಗಿ ಏನಾಯ್ತು, ಕಂಠ ಕೌಸ್ತುಭ ಭೂಷಣ. ಅಂಶ ಅಕುಂಠಿತ ಆತ್ಮೈಶ್ವರ್ಯ, ದೇವರ ಒಂದೊಂದು ಅಂಶಗಳೂ ಕೂಡ, ಎಲ್ಲಾ ಅಂಶಗಳೂ ಕೂಡ ಅಕುಂಠಿತವಾಗಿರತಕ್ಕಂತಹ ಐಶ್ವರ್ಯವುಳ್ಳವನಾಗಿದ್ದಾನೆ. ಎಲ್ಲ ಅಂಶಗಳಲ್ಲೂ ಕೂಡ ಅಕುಂಠಿತವಾದ ಐಶ್ವರ್ಯವುಳ್ಳವನಾಗಿದ್ದಾನೆ. ಮತ್ತು ಅದೇ ರೀತಿಯಾಗಿ ಅಶುಭ ವಿಲುಂಠಿಕ, ಯಾರು ಜ್ಞಾನಿಗಳಿದ್ದಾರೆ, ಸಜ್ಜನರಿದ್ದಾರೆ, ಅವರ ಅಶುಭಗಳನ್ನ, ಅವರ ಪಾಪಗಳನ್ನ ಪರಮಾತ್ಮ ನಾಶ ಮಾಡ್ತಾನೆ. ಅಧೋಕ್ಷಜ, ದೇವರು ಅಧೋಕ್ಷಜನಾಗಿದ್ದಾನೆ. ನಮ್ಮ ಕಣ್ಣಿಗೆ ಪರಮಾತ್ಮ ಕಾಣಿಸೋದಿಲ್ಲ. ಉಪೇಂದ್ರ, ದೇವರು ಇಂದ್ರದೇವರಿಗೆ ತಮ್ಮನಾಗಿ ಉಪೇಂದ್ರನಾಗಿ ಅವತಾರ ಮಾಡಿದ್ದಾನೆ. ಮತ್ತು ಅದೇ ರೀತಿಯಾಗಿ ಶ್ರೀಶ, ಲಕ್ಷ್ಮೀದೇವಿಗೆ ಒಡೆಯನಾಗಿದ್ದಾನೆ. ಶ್ರೀಶ ಲಕ್ಷ್ಮೀದೇವಿಗೂ ಒಡೆಯನಾಗಿದ್ದಾನೆ. ಇನ್ನುಳಿದ ಮತ್ತೆ ಭಾರತಿ ಮೊದಲಾಗಿರುವಂತಹ ಯಾವ ಶ್ರೀ ಎಂಬುದಾಗಿ ಕರೆಸಿಕೊಳ್ತಾರೆ, ಅವರಿಗೆ ಒಡೆಯರಾದ ಬ್ರಹ್ಮದೇವರು, ವಾಯುದೇವರು ಮೊದಲಾದವರಿಗೂ ಪರಮಾತ್ಮ ಒಡೆಯನಾಗಿದ್ದಾನೆ. ಅನಿರುದ್ಧ, ದೇವರನ್ನು ಯಾರೂ ಕೂಡ ರೋಧನ ಮಾಡ್ಲಿಕ್ಕಾಗೋದಿಲ್ಲ, ತಡಿಲಿಕ್ಕಾಗೋದಿಲ್ಲ. ಮತ್ತು ಅದೇ ರೀತಿಯಾಗಿ ಕುಂಠಿತ ಜನನ ಮರಣ, ಯಾರು ದೇವರನ್ನ ಭಜನೆ ಮಾಡ್ತಾರೆ, ಭಗವಂತನನ್ನ ಸ್ತೋತ್ರ ಮಾಡ್ತಾರೆ, ಅವರ ಜನನ ಮರಣಗಳನ್ನ ಕುಂಠಿತವನ್ನಾಗಿ ಮಾಡ್ತಾನೆ. ಮತ್ತು ಅದೇ ರೀತಿಯಾಗಿ ಶ್ರೀ ವೈಕುಂಠ, ಆ ಲಕ್ಷ್ಮೀದೇವಿಯೇ ಯಾವ ವೈಕುಂಠದಲ್ಲಿ ಭಗವಂತನ ಸೇವೆಯನ್ನು ಮಾಡ್ತಾ ಇದ್ದಾಳೆ,
ಆ ವೈಕುಂಠದಲ್ಲಿ ಬೆಳೆದಿರುವಂತಹ ಪದ್ಮಗಳು, ಅಲ್ಲಿ ಬೆಳೆದಿರತಕ್ಕಂತಹ ಕಮಲದ ಹೂವು ಮತ್ತು ಅಲ್ಲಿ ಬೆಳೆದಿರತಕ್ಕಂತಹ ಅಮ್ಲಾನವಾದ ತುಳಸಿ ಕಂಠಮಾಲ, ವೈಕುಂಠದಲ್ಲಿ ಬೆಳೆದಿರುವಂತಹ ಬಾಡದೇ ಇರುವ ತುಳಸಿಯ ಮಾಲೆಯಿಂದ ಕೂಡಿರತಕ್ಕಂತಹ ಕಂಠವುಳ್ಳವನಾದ ಆ ತುಳಸಿಯ ಸುಗಂಧವನ್ನ, ಅಪ್ರಾಕೃತವಾದ ತುಳಸಿಯ ಸುಗಂಧವನ್ನ ಯಾವಾಗಲೂ ಸ್ವೀಕಾರ ಮಾಡುವಂತಹ ಜ್ಞಾನಕೋಶ, ಜ್ಞಾನಾನಂದಮಯನಾದ, ಜ್ಞಾನವೇ ಭಗವಂತನ ದೇಹವಾಗಿ ಉಳ್ಳಂತಹ ಪರಮಾತ್ಮ, ಅಂತಹ ಭಗವಂತನಿಗೆ ನಮಃ, ನಮಸ್ಕಾರ ಮಾಡುತ್ತೇನೆ ಎಂಬುದಾಗಿ ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಇದರಲ್ಲಿ ತುಂಬಾ ವಿಶೇಷ ಅಂಶಗಳನ್ನು ನಾವು, ಅನೇಕ ಮಾತುಗಳನ್ನು ನಾವು ನೋಡ್ತೇವೆ. ಮೊದಲನೇದಾಗಿ ಕಂಠ ಕೌಸ್ತುಭ ಭೂಷಣ. ಪರಮಾತ್ಮ ತನ್ನ ಕಂಠದಲ್ಲಿ ಕೌಸ್ತುಭ ಮಣಿಯನ್ನ ಹಾಕಿಕೊಂಡಿದ್ದಾನೆ. ಆ ಕೌಸ್ತುಭ ಮಣಿ ಏನಿದೆ ನೋಡಿ, ಅದು ಬ್ರಹ್ಮದೇವರಿಂದ ಅಭಿಮನ್ಯಮಾನವಾದದ್ದು. ಸಾಕ್ಷಾತ್ತಾಗಿ ಬ್ರಹ್ಮದೇವರೇ ಕೌಸ್ತುಭ ಮಣಿಯಾಗಿ ದೇವರ ಕಂಠದಲ್ಲಿ ವಿರಾಜಮಾನರಾಗಿದ್ದಾರೆ. ಕೌಸ್ತುಭ ಮಾಸಧಾತ ಎಂಬುದಾಗಿ ನಾವು ಕೇಳ್ತೇವೆ. ಕೌಸ್ತುಭ ಮಣಿ ಅಂದ್ರೆ ಸಾಕ್ಷಾತ್ತಾಗಿ ಬ್ರಹ್ಮದೇವರೇ ದೇವರ ಕಂಠದಲ್ಲಿ ವಿರಾಜಮಾನರಾಗಿದ್ದಾರೆ. ರಮಾದೇವಿಯರು ಪರಮಾತ್ಮನ ದೇಹದಲ್ಲಿ ಆಭರಣವಾಗಿ ಕುಳಿತುಕೊಂಡಿಲ್ಲ. ಪರಮಾತ್ಮನ ದೇಹದ ಒಳಗೇನೆ ಒಂದು ಚಿಹ್ನವಾಗಿ ರಮಾದೇವಿಯರು ಕೂತಿದ್ದಾರೆ. ಅದಕ್ಕಾಗಿ ಪರಮಾತ್ಮನಿಗೆ ಶ್ರೀವತ್ಸ ಲಾಂಛನ ಅಂತ ಕರೀತಾರೆ. ಶ್ರೀವತ್ಸ, ಲಕ್ಷ್ಮೀದೇವಿಯ ಒಂದು ಎದೆ ಮೇಲೆ ಭಗವಂತನ ಚಿಹ್ನಳಾಗಿ ತಾನು ಕೂತಿದ್ದಾಳೆ. ಆ ಮಾತನ್ನ ನಾವು ನೋಡ್ತೇವೆ. ಕಂಠ ಕೌಸ್ತುಭ ಭೂಷಣ, ಬ್ರಹ್ಮದೇವರನ್ನ ಪರಮಾತ್ಮ ಕಂಠದಲ್ಲಿ ಆಭರಣವಾಗಿ ಇಟ್ಕೊಂಡಿದ್ದಾನೆ. ರಮಾದೇವಿಯರನ್ನ ತನ್ನ ಎದೆಯಲ್ಲಿ ಚಿಹ್ನಿತಳನ್ನಾಗಿ ಮಾಡಿಕೊಂಡಿದ್ದಾನೆ. ಆ ಮಾತನ್ನ ನಾವು ಶ್ರೀಮದ್ ಭಾಗವತದಲ್ಲಿ ನೋಡ್ತೇವೆ. ತಮದ್ಭುತಂ ಬಾಲಕಮಂಬುಜೆ ಕ್ಷಣಂ ಚತುರ್ಭುಜಂ ಶಂಖಗದಾಯುಧಾಯುಧಂ ಶ್ರೀವತ್ಸ ಲಕ್ಷ್ಮಂ ಗಲಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧ ಸೌಭಗಂ. ಕೃಷ್ಣ ಪರಮಾತ್ಮ ಅವತಾರ ಮಾಡಿದಾಗ ಏನೇನು ಅವ ಹೆಂಗಿದ್ದ ಅಂತ ಕೇಳಿದ್ರೆ, ಅದ್ಭುತ ಬಾಲಕಂ, ಅದ್ಭುತವಾದ ಬಾಲಕ. ಅಂಬುಜೇಕ್ಷಣ, ಕಮಲದಂತೆ ಕಣ್ಣು ಉಳ್ಳವನು. ಶ್ರೀವತ್ಸ ಲಕ್ಷ್ಮಂ ಚತುರ್ಭುಜಂ, ಕೃಷ್ಣ ಪರಮಾತ್ಮ ಅವತಾರ ಮಾಡಿದಾಗ, ಹುಟ್ಟಿದಾಗ 4 ಭುಜವುಳ್ಳವನಾಗಿದ್ದ. ಟಿವಿಯನ್ನು ನೋಡಬೇಡಿ, ಟಿವಿಯಲ್ಲಿ ತೋರಿಸುವ ಕೃಷ್ಣನಿಗೆ 4 ಭುಜ ಇಲ್ಲ. ಕೃಷ್ಣ ಪರಮಾತ್ಮ ಅವನು ಹುಟ್ಟಿದಾಗಿನಿಂದ ಕೊನೆಯವರೆಗೂ ಕೂಡ ಸಂಚಾರ ಮಾಡುವಾಗ 4 ಭುಜವುಳ್ಳವನಾಗಿಯೇ ಸಂಚಾರ ಮಾಡ್ತಾ ಇದ್ದ. ಯಾಕೆಂದರೆ ಅರ್ಜುನನಿಗೆ ಕೃಷ್ಣ ಪರಮಾತ್ಮ ತನ್ನ ಸಾವಿರಾರು ಭುಜಗಳಿಂದ ಕೂಡಿದ ವಿಶ್ವರೂಪದ ದರ್ಶನ ಮಾಡಿಸಿದ. ದರ್ಶನ ಮಾಡಿಸಿ ಆದ ಮೇಲೆ ಅರ್ಜುನನಿಗೆ ದೇವರನ್ನ ನೋಡಿ ಸ್ತೋತ್ರ ಮಾಡಿ ಅರ್ಜುನ ಹೇಳ್ತಾನೆ, ಸ್ವಾಮಿ ಮೊದಲು ಹೇಗಿದ್ಯೋ ಹಾಗೆ ಆಗಿ ಬಿಡಪ್ಪ, ನಿನ್ನ ಈ ವಿಶ್ವರೂಪವನ್ನ ನೋಡ್ಲಿಕ್ಕೆ ಆಗ್ತಾ ಇಲ್ಲ ನನಗೆ. ಮೊದಲು ಹೇಗಿದ್ಯೋ ಹಾಗೆ ಆಗು. ಮೊದಲು ಹೇಗಿದ್ದಿ? ತೇನೈವ ರೂಪೇಣ ಚತುರ್ಭುಜೇನ
ಸಹಸ್ರಬಾಹೋ ಭವ ವಿಶ್ವಮೂರ್ತೆ. ಅರ್ಜುನ ಹೇಳ್ತಾನೆ, ತೇನೈವ ರೂಪೇಣ ಚತುರ್ಭುಜೇನ, ಮೊದಲು ಹೇಗೆ 4 ಭುಜ ಉಳ್ಳವನಾಗಿದ್ದೀಯಲ್ಲ ಅದೇ ರೀತಿಯಾಗಿ ನನಗೆ ದರ್ಶನ ಕೊಡುವಂತಾನೆ. ಅಂದ್ರೆ ಅರ್ಥ ಏನಾಯ್ತು? ದೇವರು ಹುಟ್ಟಿದಾಗ ಚತುರ್ಭುಜ ಉಳ್ಳವನಾಗಿದ್ದ, ಶಂಖಚಕ್ರ ಗದಾ ಪದ್ಮಗಳನ್ನು ಧಾರಣೆ ಮಾಡಿದ್ದ ಅಂಥ ಪರಮಾತ್ಮ ಬ್ರಹ್ಮದೇವರನ್ನ ಅಲ್ಲಿ ಏನ್ ಹೇಳ್ತಾರೆ? ಶ್ರೀವತ್ಸ ಲಕ್ಷ್ಮಂ ಗಲಶೋಭಿಕೌಸ್ತುಭಂ. ಲಕ್ಷ್ಮೀದೇವಿಯನ್ನ ತನ್ನ ಎದೆಯಲ್ಲೇನೆ ತಾನು ಇಟ್ಟುಕೊಂಡು ಬಿಟ್ಟಿದ್ದಾನೆ. ಆದರೆ ಬ್ರಹ್ಮದೇವರನ್ನ ದೇಹದ ಒಳಗೆ ಸೇರಿಸಿಕೊಳ್ಳಿಲ್ಲ, ದೇಹದ ಮೇಲೆ ಕಂಠಾಭರಣವಾಗಿ ಅವರನ್ನು ಸ್ವೀಕಾರ ಮಾಡಿದ್ದಾನೆ. ಅಂದ್ರೆ ಇದರ ಅಭಿಪ್ರಾಯ ನಾವೇನ್ ತಿಳ್ಕೊಳ್ಬೇಕು ಅಂದ್ರೆ, ನಿತ್ಯ ಮುಕ್ತಳಾಗಿರುವಂತಹ ರಮಾದೇವಿಯನ್ನ ಪರಮಾತ್ಮ ಎಂದೆಂದಿಗೂ ತನ್ನ ದೇಹದಿಂದ ಬೇರ್ಪಡಿಸುವುದಿಲ್ಲ, ತನ್ನ ದೇಹದಲ್ಲಿ ಯಾವಾಗಲೂ ಇಟ್ಕೊಂಡಿರ್ತಾನೆ. ಆದರೆ ಬ್ರಹ್ಮದೇವರನ್ನ ತನಗೆ ಬೇಜಾರಾದ್ರೆ, ಬೇಡನಿಸ್ತು ಅಂದ್ರೆ ಕೌಸ್ತುಭ ಮಣಿಯನ್ನ ಎತ್ತಿ ಪಕ್ಕದಲ್ಲಿ ಇಟ್ಟು ಬಿಡ್ಬೋದು. ಯಾಕೆ? ಬ್ರಹ್ಮದೇವರು ಇನ್ನೂ ಸಂಸಾರಿಗಳು, ಅವರು ನಿತ್ಯ ಮುಕ್ತರಲ್ಲ. ಅವರು ನಿತ್ಯ ಮುಕ್ತರಲ್ಲ ಅನ್ನೋದನ್ನು ತೋರಿಸೋದಕ್ಕೋಸ್ಕರವಾಗಿ ಪರಮಾತ್ಮ ಬ್ರಹ್ಮದೇವರನ್ನ ತನ್ನ ಕಂಠದಲ್ಲಿ ಆಭರಣವಾಗಿ ಪರಮಾತ್ಮ ಇಟ್ಕೊಂಡಿದ್ದಾನೆ. ಆ ಮಾತನ್ನ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಕಂಠ ಕೌಸ್ತುಭ ಭೂಷಣ. ಮತ್ತು ಅದೇ ರೀತಿಯಾಗಿ ಅಂಶ ಅಕುಂಠಿತ ಆತ್ಮೈಶ್ವರ್ಯ. ತನ್ನ ಅಂಶಗಳೇನುಂಟಲ್ಲ, ಮೂಲ ನಾರಾಯಣನಿಂದ ಹೊರಗಡೆ ಬಂದಿರತಕ್ಕಂತಹ ಎಲ್ಲ ಅಂಶಗಳನ್ನು ನಾವೇನ್ ನೋಡ್ತೇವೆ. ಯಥೈವ ಕೃಷ್ಣಸ್ಯ ಬ್ರಹ್ಮತಾಖಿಲ ದರ್ಶಿತಾ ಚೈವ ಪಾರ್ಥಾಯ ನಿತ್ಯಂ ಆಸಕ್ತಯೋ. ಅನುವ್ಯಾಖ್ಯಾನದಲ್ಲಿ ಶ್ರೀಮದಾಚಾರ್ಯರು ಈ ಮಾತನ್ನ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಏನಂತಾರೆ ಅಂದ್ರೆ, ಯಥೈವ ಕೃಷ್ಣಸ್ಯ ಬ್ರಹ್ಮತಾಖಿಲ ದರ್ಶಿತಾ ಚೈವ ಪಾರ್ಥಾಯ ನಿಸ್ಸೀಮಾ ಶಕ್ತಯೋಸ್ಯ ಹಿ ಅಂತ ಶ್ರೀಮದಾಚಾರ್ಯ ಹೇಳ್ತಾರೆ. ಯಾವ ರೀತಿಯಾಗಿ ಕೃಷ್ಣ ಪರಮಾತ್ಮನ ಮೂಲ ನಾರಾಯಣನ ಒಂದೇ ಒಂದು ಕೇಶ, ಒಂದೇ ಒಂದು ಕೂದಲು, ಆ ಕೂದಲವೇ ಕೃಷ್ಣನಾಗಿ ಅವತಾರ ಮಾಡಿದ್ದಾನೆ. ಆ ಮೂಲ ನಾರಾಯಣನಿಗೂ ಯಾವ ವಿಧವಾಗಿರುವಂತಹ ಜ್ಞಾನ, ಆನಂದ, ಬಲ, ಓಜಸ್ಸು, ಪರಾಕ್ರಮ, ಶಕ್ತಿ ಮೊದಲಾದ ಗುಣಗಳುಂಟು, ಆ ಎಲ್ಲಾ ಗುಣಗಳು ಕೂಡ ಒಂದೊಂದು ಭಗವಂತನ ಅಂಶದಲ್ಲೂ ಕೂಡ ಕುಂಠಿತವಾಗಿಲ್ಲ. ಅಕುಂಠಿತ ಆತ್ಮೈಶ್ವರ್ಯ. ಅಂಶಾಕುಂಠಿತ ಅಂಶಗಳಲ್ಲೂ, ಪರಮಾತ್ಮನ ಅಂಶಗಳಲ್ಲೂ ಕೂಡ ಅಕುಂಠಿತವಾದ ಐಶ್ವರ್ಯಗಳು ಇದೆ. ಎಲ್ಲ ಸಮಗ್ರವಾದ ಗುಣಗಳು ಆ ಭಗವಂತನ ಎಲ್ಲ ಅಂಶಗಳಲ್ಲಿ, ಎಲ್ಲ ಹೇಗೆ ದೇವರಲ್ಲಿ ಇದೆಯೋ ಮೂಲ ನಾರಾಯಣದಲ್ಲಿ, ಹಾಗೆ ಎಲ್ಲ ಕಡೆಯೂ ಇದೆ. ಪೂರ್ಣಮದಃ ಪೂರ್ಣಮಿದಂ. ಎಲ್ಲ ಕಡೆಗೂ ಅದೇ ರೀತಿಯಾಗಿ ವ್ಯಾಪ್ತವಾಗಿದೆ. ಎಲ್ಲ ಕಡೆಗೂ ಭಗವಂತನ ಗುಣಗಳು ಪೂರ್ಣವಾಗಿವೆ. ಎಲ್ಲೆಲ್ಲೂ ಕೂಡ ಕುಂಠಿತವಾಗಿಲ್ಲ. ಅಕುಂಠಿತವಾಗಿರತಕ್ಕಂತಹ ಐಶ್ವರ್ಯಾದಿ ಗುಣವುಳ್ಳವನಾಗಿದ್ದಾನೆ ಪರಮಾತ್ಮ. ಅದಕ್ಕಾಗಿ ಭಗವಂತನಿಗೆ ಭಗವಾನ್ ಅಂತ ಕರೀತಾರೆ. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸಃ ಶ್ರೇಯಃ ಜ್ಞಾನ ವಿಜ್ಞಾನಯೋಶ್ಚೇವ ಷಣ್ಣಾಂ ಭಗ ಇತೀರ್ಣ ಅಂತ ಹೇಳಿದ್ದರಿಂದ ಆ ಐಶ್ವರ್ಯಾದಿ ಷಡ್ಗುಣ ಉಳ್ಳವನಾಗಿದ್ದಾನೆ ಪರಮಾತ್ಮ. ಅಕುಂಠಿತವಾಗಿದೆ.
ದರ್ಶಿತಾ ಚೈವ ಪಾರ್ಥಾಯ ನಿಸ್ಸೀಮಾ ಶಕ್ತಯೋಸ್ಯ. ದೇವರ ಕೃಷ್ಣ ಕೇಶ ಅದು ಶ್ರೀಕೃಷ್ಣ ಪರಮಾತ್ಮ, ದೇವರ ಶುಕ್ಲ ಕೇಶ ಅದು ಶುಕ್ಲಕೇಶ ಆವೇಶ ಬಲರಾಮ ದೇವರಲ್ಲಿ. ಯಾರು ತಪ್ಪು ತಿಳಿಯಬಾರದು. ದೇವರಿಗೂ ಹಾಗಾದ್ರೆ ಕೃಷ್ಣ ಕೇಶ ಅಂದ್ರೆ ಕಪ್ಪಾದ ಕೂದಲು, ಶುಕ್ಲಕೇಶ ಅಂದ್ರೆ ಬಿಳಿಯಾದ ಕೂದಲಿದೆ ಏನು ಅಂತ. ಪರಮಾತ್ಮನಿಗೆ ಎಂದೆಂದಿಗೂ ಬಿಳಿ ಕೂದಲು ಆಗೋದಿಲ್ಲ, ಎಂದೆಂದಿಗೂ ಬಿಳಿ ಕೂದಲು ಆಗೋದಿಲ್ಲ. ದೇವರೆಂದೆಂದು ಮುದುಕನಾಗೋದಿಲ್ಲ. ಹಾಗರ್ಥ ಅಲ್ಲ. ಅಲ್ಲಿ ಆ ಭಗವಂತನ ಒಂದೊಂದು ಕೇಶಗಳಿಗೆ ಒಂದು ಹೆಸರು, ಕೃಷ್ಣ ಎಂಬ ಹೆಸರು, ಶುಕ್ಲ ಎಂಬ ಹೆಸರು. ಹಾಗಾಗಿ ಕೃಷ್ಣ ಎಂಬ ಹೆಸರಿನ ಕೂದಲವೇ ಸಾಕ್ಷಾತ್ತಾಗಿ ಕೃಷ್ಣ ಪರಮಾತ್ಮ, ಶುಕ್ಲ ಎಂಬ ಹೆಸರಿನ ಆ ಭಗವದ್ ರೂಪ ಅದು ಬಲರಾಮ ದೇವರ ಒಳಗಡೆ ಆವಿಷ್ಟವಾಗಿ. ಹಾಗಾಗಿ ತಿಳಿಬೇಕಾದ ವಿಚಾರವೇನೆಂದ್ರೆ, ದೇವರ ಒಂದೊಂದು ಅಂಶಗಳಲ್ಲೂ ಕೂಡ ಯಾವ ವಿಧವಾದ ಒಂದೊಂದು ಗುಣಗಳು ಕುಂಠಿತವಾಗುವುದಿಲ್ಲ. ಅಕುಂಠಿತವಾದ ಆತ್ಮೈಶ್ವರ್ಯ ಉಳ್ಳವನಾಗಿದ್ದಾನೆ ಭಗವಂತ, ಪರಿಪೂರ್ಣನಾಗಿದ್ದಾನೆ. ಮತ್ತು ಅದೇ ರೀತಿಯಾಗಿ ಅಶುಭ ವಿಲುಂಠಿತ ಯಾರು ತನ್ನವರಾಗಿದ್ದಾರೆ, ಜ್ಞಾನಿಗಳಾಗಿದ್ದಾರೆ, ಅನಾದಿ ಕಾಲದಿಂದ ಸಾಧನೆಯನ್ನ ಮಾಡ್ತಾ 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 ಬಂದಿದ್ದಾರೆ, ಅನಾದಿ ಕಾಲದಿಂದ ಸಾಧನೆಯನ್ನ ಮಾಡ್ತಾ ಬಂದಿರುವಂತಹ ಜ್ಞಾನಿಗಳ ಅಶುಭವನ್ನ, ಅಜ್ಞಾನವನ್ನ, ಪಾಪಗಳನ್ನ ಪರಮಾತ್ಮ ಕಳೆದು ಹಾಕ್ತಾನೆ. ಯಮೈವೇಶ ಋಡುತೆ ತೇನ ಲಭ್ಯ. ದೇವರು ಯಾರಿಗೆ ಒಲಿತಾನೆ, ದೇವರು ಯಾರಿಗೆ ಒಲಿತಾನೆ ಅಂದ್ರೆ, ನಾವು ಸಾಧನೆಯನ್ನ ಮಾಡಿ 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 ಅನಂತ ಜನ್ಮಗಳಲ್ಲಿ ಸಾಧನೆಯನ್ನ ಮಾಡಿದ್ದೇವೆ. ನಿರಂತರವಾಗಿ ಶ್ರವಣ ಮನನ ನಿಧಿಧ್ಯಾಸನಗಳನ್ನ ಮಾಡಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಪ್ರಯತ್ನ ಮಾಡ್ತಾನೇ ಇದ್ದೇವೆ. ನಾವು ಪ್ರಯತ್ನ ಮಾಡಿದ್ದೇವೆ. ಪ್ರಯತ್ನ ಮಾಡಿದ್ದಕ್ಕೆ ದೇವರು ನಮಗ್ ಒಲಿಬೇಕಾ ಒಲಿಬಾರ್ದ? ದೇವರು ನಮಗೆ ಅನುಗ್ರಹ ಮಾಡ್ಬೇಕಾ ಮಾಡಬಾರ್ದ? ನೋಡಿ, ಬಹಳ ಮಹತ್ವದ ಪ್ರಶ್ನೆ ಇದು. ನಾವು ಪ್ರಯತ್ನವನ್ನ ಮಾಡ್ತಾ ಇದ್ರೂ ಕೂಡ ದೇವರಿಗೆ ಯಾವಾಗ ಈ ಭಕ್ತನಿಗೆ ಅನುಗ್ರಹ ಮಾಡಬೇಕು ಅಂತ ಅಪೇಕ್ಷೆ ಬರುತ್ತೋ ಆಗ ಭಗವಂತ ನಮ್ಮನ್ನ ಇವನು ಭಕ್ತ ಎಂಬುದಾಗಿ ಸ್ವೀಕಾರ ಮಾಡ್ತಾನೆ. ಯಾರಿಂದ ಭಗವಂತ ಲಭ್ಯನಾಗಿದ್ದಾನೆ, ಯಾರಿಗೆ ಭಗವಂತ ಸಿಗುತ್ತಾನೆ ಅಂತ ಕೇಳಿದ್ರೆ, ನಾವು ಮಾಡುವ ಸಾಧನೆಗಳಿಂದ ನಮಗ್ ಸಿಗೋದಿಲ್ಲ. ನಾವು ಮಾಡುವ ಸಾಧನೆಗಳಿಂದ ನಮಗ್ ಸಿಗೋದಿಲ್ಲ. ನಮ್ಮನ್ನ ದೇವರು ಇವನನ್ನ ಅನುಗ್ರಹ ಮಾಡಬೇಕು, ಉದ್ಧಾರ ಮಾಡಬೇಕು ಅಂತ ದೇವರ ಅಪೇಕ್ಷೆ ಬಂದ್ರೆ ಆಗ ನಮ್ಮ ಉದ್ಧಾರ. ಅಲ್ಲಿವರೆಗೆ ನಾವು ಪ್ರಯತ್ನ ಮಾಡ್ತಾನೆ ಇರ್ಬೇಕಷ್ಟೇ. ಅದಕ್ಕಾಗಿ ಸಜ್ಜನರ, ಜ್ಞಾನಿಗಳ, ಭಕ್ತರ ಅಶುಭ ವಿಲುಂಠಿತ, ಆ ಭಕ್ತರ ಜ್ಞಾನಿಗಳ ಅಶುಭವನ್ನ, ಅಜ್ಞಾನವನ್ನ, ಪಾಪಗಳನ್ನ ಪರಮಾತ್ಮ ನಾಶ ಮಾಡ್ತಾನೆ. ಒಮ್ಮೆ ನಮಗೆ ಅಪರೋಕ್ಷ ಜ್ಞಾನವಾಯಿತು ಅಂದ್ರೆ ಆಗ ಸಂಚಿತವಾದ ಎಲ್ಲ ಪಾಪಗಳು, ಸಂಚಿತವಾದ ಎಲ್ಲ ಕರ್ಮ ಅದು ಪೂರ್ಣ ನಾಶವಾಗಿ ಬಿಡತ್ತೆ. ಆಗಾಮಿ ಮುಂದೆ ಬರ್ತಕ್ಕಂತಹ ಕರ್ಮದ ಲೇಪ ಆಗೋದಿಲ್ಲ. ಇವಾಗೇನು ಪ್ರಾರಂಭವನ್ನ ಮಾಡಿದ್ದೇವೆ, ಪ್ರಾರಬ್ಧವಾದ ಕರ್ಮವನ್ನು ಮುಗಿಸಿದರೆ ಸಾಕು, ಆಮೇಲೆ ನಮಗೆ ಮೋಕ್ಷ ಆಗಿಬಿಡುತ್ತೆ. ಬಹಳ ಸುಂದರವಾಗಿ ಹೇಳ್ತಾರೆ
ವಾದರಾಜ ಸ್ವಾಮಿಗಳವರು ಆವನ ಶ್ರವಣ ಮನನ ಧ್ಯಾನ ದರ್ಶನ ಸುಸ್ಥಿರ ಮಹಾಭಕ್ತಿ ಮಹಾಪ್ರಸಾದಂಗಳು ಕೈವಲ್ಯ ಪದ ಕೀಕಿದ ನಿಚ್ಚಣಿಕೆಯಂತೆ ಭಾವಜ್ಞರು ಪೇಳರು ದೇವ ಭಾವಜ್ಞರು ಪೇಳರು ಜೀವಕ್ಕೆ ಜವನ ಬಾಧೆಗಳನ್ನು ತಪ್ಪಿಸಿ ಪಾವನ ವೈಕುಂಠಪುರದೊಳಗೆಂದೆಂದು ಆವಾಸವ ಮಾಡಿ ಸುಖಿಸಬೇಕಾದರೆ ಸೇವಿಸು ವೈಷ್ಣವರಾನಿ ಸೇವಿಸು ವೈಷ್ಣವರ ನಾರಾಯಣನ ನೆನೆ ಮನವೇ ನಾರಾಯಣನ ನೆನೆ ಹೇಳ್ತಾರೆ. ಭಗವಂತನ ವಿಷಯಕವಾಗಿ ಶ್ರವಣ ಮನನ ನಿಧಿಧ್ಯಾಸನ ಇವೆಲ್ಲ ಏನಾಗಿವೆ ಅಂದ್ರೆ ಕೈವಲ್ಯ ಪದಕ್ಕೆ ಇವೆಲ್ಲ ನಿಚ್ಚಣಿಕೆ. ಒಂದೊಂದೊಂದೊಂದು ಸ್ಟೆಪ್ಸ್ಗಳು ಇವೆಲ್ಲ, ಅವುಗಳನ್ನು ದಾಟಿಯೇ ನಾವು ದೇವರ ಹತ್ರ ಹೋಗ್ಬೇಕು. ಹಾಗಾಗಿ ಸಜ್ಜನರ ಜ್ಞಾನಿಗಳ ಮಹಾತ್ಮರ ಅಶುಭಗಳನ್ನ ಅವರು ಮಾಡಿದ ಪಾಪಗಳನ್ನ ಪರಮಾತ್ಮ ನಾಶ ಮಾಡ್ತಾನೆ. ಅಪರೋಕ್ಷ ಜ್ಞಾನವಾಯಿತು ಅಂದ್ರೆ ಓಂ ತದಧಿಗಮೆ ಉತ್ತರ ಪೂರ್ವಾಘಯೋ ಅಶ್ಲೇಷ ವಿನಾಶೌ ಓಂ ಎನ್ನುವ ಸೂತ್ರದಲ್ಲಿ ವೇದವ್ಯಾಸ ದೇವರು ತಿಳಿಸಿಕೊಡ್ತಾರೆ. ದೇವರ ಅಪರೋಕ್ಷ ಜ್ಞಾನ ಆಯಿತು ಅಂದ್ರೆ ಸಂಚಿತವಾದದ್ದರ ನಾಶ, ಆಗಾಮಿಯ ಲೇಪವಿಲ್ಲ, ಪ್ರಾರಬ್ಧದ ಅನುಭವ ಮಾತ್ರ ಮಾಡಬೇಕಷ್ಟೆ, ಪ್ರಾರಬ್ಧ ಕರ್ಮವನ್ನು ಭೋಗಿಸ್ಬೇಕು. ಈ ಸಂಚಿತ ಆಗಾಮಿ ಪ್ರಾರಬ್ಧ ಅನ್ನೋದಕ್ಕೆ ನಾನು ಒಂದು ದೃಷ್ಟಾಂತ ಕೊಡ್ತಾ ಇರ್ತೇನೆ. ಏನು ಅಂದ್ರೆ, ಮನೆಯಲ್ಲಿ ಹೆಣ್ಣು ಮಕ್ಕಳು ಚಪಾತಿಯನ್ನ ಮಾಡ್ತಾರೆ. ಚಪಾತಿಯನ್ನ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ ಅಂದ್ರೆ, ಒಂದಿಷ್ಟು ಚಪಾತಿಯ ಹಿಟ್ಟನ್ನ ಕಲಸಿ ಇಟ್ಕೋತಾರೆ. ಆಮೇಲೆ ಆ ಚಪಾತಿ ಹಿಟ್ಟಿನಿಂದ ಒಂದಿಷ್ಟು ಹಿಟ್ಟನ್ನ ತೆಗೆದು ಅದನ್ನೆಲ್ಲ ಮುಂದೆ ಉರುಂಡೆಗಳನ್ನ ಮಾಡ್ಕೊಂಡು ಇಟ್ಕೊಳ್ತಾರೆ ಮುಂದ್ಗಡೆಗೆ. ಆ ಎಲ್ಲ ಮುಂದೆ ಉಂಡೆಗಳನ್ನ ಮಾಡ್ಕೊಂಡು ಇಟ್ಕೊಂಡು ಒಂದೊಂದಾಗಿ ಉಂಡೆಯನ್ನು ತೆಗೆದುಕೊಳ್ಳೋದು, ಚಪಾತಿಯನ್ನ ಲಟ್ಸೋದು, ಅದನ್ನ ಒಲೆ ಮೇಲೆ ಹಾಕೋದು. ಈ ಒಂದು ಪ್ರಕ್ರಿಯೆ ನಡೆಯುತ್ತೆ. ಇದರಲ್ಲಿ ಮೊದಲೇನು ಚಪಾತಿ ಹಿಟ್ಟನ್ನ ಕಲಸಿ ಇಟ್ಕೊಳ್ತಾರಲ್ಲ, ಹಾಗೆ ಅನಾದಿ ಕಾಲದಿಂದ ನಾವೆಲ್ಲ ಕಲಸಿ ಇಟ್ಟುಕೊಂಡಿರುವಂತಹ ಒಂದು ದೊಡ್ಡದಾದ ಚಪಾತಿ ಹಿಟ್ಟು ಅಂದ್ರೆ ಅದು ಸಂಚಿತ. ಆ ಸಂಚಿತವಾದದ್ರಲ್ಲೇನೆ ತೆಗೆದು ಮುಂದೆ ಇಟ್ಕೊಳ್ತೀವಿ ನಾವು. ಇನ್ಮೇಲೆ ಅದನ್ನು ಭೋಗ ಮಾಡಬೇಕು. ಒಂದೊಂದಾಗಿ ಉಂಡೆಯನ್ನು ಮಾಡ್ಕೊಂಡು ಇಟ್ಕೊಳ್ತೇವೆ. ಒಂದು ಉಂಡೆಯನ್ನು ತೆಗೆದುಕೊಂಡು ಏನು ಪ್ರಾರಂಭ ಮಾಡಿದ್ದೇವೆ ಚಪಾತಿ ಮಾಡಲಿಕ್ಕೆ, ಅದು ಪ್ರಾರಬ್ಧ. ಮುಂದೆ ಇಟ್ಕೊಂಡಿರೋದೆಲ್ಲ ಆಗಾಮಿ, ದೊಡ್ಡದಾದ ಹಿಟ್ಟಾಗಿರೋದೆಲ್ಲ ಸಂಚಿತ. ಪ್ರಾರಬ್ಧ ಮಾಡಿದ್ದು, ಪ್ರಾರಂಭ ಮಾಡಿದ್ದು, ಲಟ್ಸೋದಕ್ಕೆ ಪ್ರಾರಂಭ ಮಾಡಿದ್ದು ಅದು ಚಪಾತಿ. ಅದೇನಪ್ಪಾ ಅಂದ್ರೆ ಪ್ರಾರಬ್ಧ ಕರ್ಮ. ಒಮ್ಮೆ ದೇವರ ದರ್ಶನವಾಯಿತು ಅಂದ್ರೆ, ಭಗವಂತನ ಅಪರೋಕ್ಷ ಜ್ಞಾನವಾಯಿತು ಅಂದ್ರೆ, ಕಲಿಸಿಟ್ಟಿರುವಂತಹ ಎಲ್ಲ ಚಪಾತಿ ಹಿಟ್ಟು ಎಲ್ಲ ನಾಶವಾಗ್ಬಿಡತ್ತೆ, ಮಾಯವಾಗ್ಬಿಡತ್ತೆ. ನೀವು ಮುಂದಿಟ್ಕೊಂಡಿರೋದೇನಿದೆಯಲ್ಲ ಅದನ್ನ ಮಾಡಿದ್ರು ಬಂತು, ಮಾಡದೇ ಇದ್ರು ಬಂತು. ಮಾಡಿದ್ರು ಅದರ ಏನು ಎಫೆಕ್ಟ್ ನಿಮಗೆ ಆಗೋದಿಲ್ಲ. ನೀವು ಮಾಡಬೇಕಾದ ಕಾರ್ಯ ಏನು ಅಂದ್ರೆ, ಯಾವುದನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದೀರಿ, ಪ್ರಾರಬ್ಧವಾಗಿದೆ, ಅದನ್ನ ಮಾತ್ರ ಪೂರ್ಣ ಮುಗಿಸಿ ಆಮೇಲೆ ಮೋಕ್ಷಕ್ಕೆ ಹೋಗೋದು. ಹೀಗೆ ಪರಮಾತ್ಮ ಅಶುಭ ವಿಲುಂಠಿಕ ಎಲ್ಲ ಜ್ಞಾನಿಗಳ ಮಹಾತ್ಮರ ಅಶುಭಗಳನ್ನ, ಅವರ ಅಜ್ಞಾನವನ್ನ, ಪಾಪಗಳನ್ನ ನಾಶ ಮಾಡ್ತಾನೆ ತನ್ನ ದರ್ಶನ ಮಾತ್ರದಿಂದ.
ಅದು ಭಗವಂತನ ವಿಶೇಷವಾದ ಅನುಗ್ರಹ. ಅಧೋಕ್ಷಜ ಅಧಃಕೃತಂ ಅಕ್ಷಜಂ, ದೇವರನ್ನ ಪ್ರತ್ಯಕ್ಷವಾಗಿ ಪೂರ್ಣವಾಗಿ ನೋಡ್ಲಿಕ್ಕೆ ಆಗೋದಿಲ್ಲ. ದೇವರನ್ನು ನಾವು ಕಣ್ಣಿಂದ ನೋಡ್ಲಿಕ್ಕೆ ಆಗೋದಿಲ್ಲ, ಅದಕ್ಕಾಗಿ ಅಧೋಕ್ಷಜ. ಅನೇಕ ಜನ ಏನ್ ತಪ್ಪು ತಿಳಿದಿದ್ದಾರೆ ಅಂದ್ರೆ, ದೇವರನ್ನ ನಾವು ಹೇಗೆ ಈಗ ನಮ್ಮ ಎದುರುಗಡೆ ಇರುವ ದೇವರ ವಿಗ್ರಹವನ್ನು ನೋಡ್ತೇವೆ, ಹಾಗೆ ಬಿಂಬರೂಪಿಯಾದ ಪರಮಾತ್ಮನನ್ನ ಕಣ್ಣಿನಿಂದ ನೋಡುವುದೇ ಅಪರೋಕ್ಷ ಜ್ಞಾನ ಅಂತ ತಿಳ್ಕೊಂಡಿದ್ದಾರೆ. ತಪ್ಪು. ಕಣ್ಣಿನಿಂದ ನೋಡುವುದು ಅಪರೋಕ್ಷ ಜ್ಞಾನವಲ್ಲ. ದೇವರನ್ನ ಮನಸ್ಸಿನಿಂದ ನೋಡುವುದೇ ಅಪರೋಕ್ಷ ಜ್ಞಾನ. ದೇವರನ್ನ ನಾವು ಮನಸ್ಸಿನಿಂದ ನೋಡುತ್ತೇವೆ. ಜಡವಾದ ಮನಸ್ಸಿನಿಂದಲೇ ದೇವರ ದರ್ಶನವಾಗುತ್ತೆ. ಅದು ಅಪರೋಕ್ಷ ಜ್ಞಾನ. ಸುಮ್ಮನೆ ಉದಾಹರಣೆಗೆ ನಿಮಗೆ ಹೇಳಬೇಕು ಅಂದ್ರೆ, ನೀವು ಮಲಗಿಕೊಂಡಾಗ ಸ್ವಪ್ನದಲ್ಲಿ ಪದಾರ್ಥಗಳನ್ನು ನೋಡ್ತೀರಿ. ಕಣ್ ತೆಗೆದು ನೋಡ್ತೀರಾ? ಯಾರಾದ್ರೂ ಕಣ್ ತೆಗೆದು ಕಣ್ಣಿಂದ ನೋಡ್ತೀರಾ? ಇಲ್ಲ ತಾನೇ? ಮನಸ್ಸಿನಿಂದ ನೋಡ್ತೀರಲ್ಲ. ಯಾಕೆಂದ್ರೆ ಮನಸ್ಸಿಂದ ನೋಡೋದು ಅಂದ್ರೆ ಹೇಗೆ ಅಂತ ಪ್ರಶ್ನೆ ಬರಬಹುದು. ಮನಸ್ಸಿನಿಂದ ನೋಡೋದು ಹೇಗೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅನ್ನು ಕೊಡ್ತಾ ಇದ್ದೇನೆ. ಮನಸ್ಸಿಂದ ನೋಡೋದು ಅಂದ್ರೆ, ಸ್ವಪ್ನದಲ್ಲಿ ನೀವು ಪದಾರ್ಥಗಳನ್ನು ನೋಡ್ತಿರಲ್ಲ ಅಲ್ಲ, ಹಾಗೆ ಅಪರೋಕ್ಷ ಜ್ಞಾನ ಇರುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಹಿ ದೃಷ್ಟಾಂತೆ ಸರ್ವಂ ಸಾಮ್ಯಂ ಭವತಿ. ಸ್ವಪ್ನ ನೋಡುವ ಹಾಗೆ ದೇವರನ್ನು ನೋಡ್ತೀವಿ ಅಂತ ನಾನು ಹೇಳ್ತಾ ಇಲ್ಲ. ಕಣ್ ತೆಗೆದು ನೋಡದೇನೆ ಮನಸ್ಸಿಂದ ನೋಡೋದಕ್ಕೆ ಉದಾಹರಣೆಯಾಗಿ ಕೊಡ್ತಾ ಇದ್ದೇನೆ. ಹಾಗೆ ದೇವರನ್ನ ಮನಸ್ಸಿನಿಂದ ನಾವು ನೋಡೋದು ಅದು ಅಪರೋಕ್ಷ ಜ್ಞಾನ. ಅದಕ್ಕಾಗಿ ಹೇಳ್ತಾರೆ ಅಧೋಕ್ಷಜ. ನಿಮಗೆ ಕಣ್ಣಿನಿಂದ ಪರಮಾತ್ಮನನ್ನ ನೋಡ್ಲಿಕ್ಕೆ ಆಗೋದಿಲ್ಲ. ಕಣ್ಣಿನಿಂದ ನೋಡುವುದೇ ಅಪರೋಕ್ಷ ಜ್ಞಾನವಾಗಿದ್ದರೆ ಇವತ್ತು ಅನೇಕ ಜನ ರಾಕ್ಷಸರು ದೇವರನ್ನ ಕಣ್ಣಿಂದೇ ನೋಡಿದ್ದಾರೆ. ಕೃಷ್ಣ ಪರಮಾತ್ಮನನ್ನ ಜರಾಸಂಧಾದಿಗಳೆಲ್ಲ ಕಣ್ಣಿಂದೇ ನೋಡಿದ್ದಾರೆ. ಅದು ಅಪರೋಕ್ಷ ಜ್ಞಾನವಾಗ್ಲಿಕ್ಕೆ ಸಾಧ್ಯ ಉಂಟಾ? ಸಾಧ್ಯ ಇಲ್ಲ. ಹಾಗಾಗಿ ತಿಳಿಬೇಕಾದ ವಿಚಾರವೇನೆಂದ್ರೆ, ಅಧೋಕ್ಷಜ ಉಪೇಂದ್ರ, ದೇವರು ವಾಮನ ರೂಪಿಯಾಗಿ ಬಂದು ಉಪೇಂದ್ರ ನಾಮಕನಾಗಿ ಅನುಗ್ರಹ ಮಾಡಿದ್ದಾನೆ. ಮತ್ತು ಅದೇ ರೀತಿಯಾಗಿ ಶ್ರೀಶ, ಯಾರು ಶ್ರೀ ಅಂತ ಕರೆಸ್ಕೊಳ್ತಾರೆ ಅವರಿಗೂ ಪರಮಾತ್ಮ ಈಶ, ಲಕ್ಷ್ಮೀದೇವಿಗೂ ಈಶ, ಭಾರತೀ ದೇವಿಯರಿಗೂ ಶ್ರೀ ಅಂತ ಕರೀತಾರೆ, ಪಾರ್ವತಿ ದೇವಿಯರಿಗೂ ಶ್ರೀ ಅಂತ ಕರೀತಾರೆ, ಶ್ಯಾಮಲಾದೇವಿಯರಿಗೂ ಶ್ರೀ ಅಂತ ಕರೀತಾರೆ. ಅವರೆಲ್ಲರೂ ಕೂಡ ತಮ್ಮ ತಮ್ಮ ಗಂಡನನ್ನ ಆಶ್ರಯವಾಗಿ ಪಡೆದಿದ್ದಾರೆ. ಆದ್ದರಿಂದಾಗಿ ಅವರೆಲ್ಲರಿಗೂ ಶ್ರೀ ಅಂತ ಕರೀತಾರೆ. ಅಂತಹ ಶ್ರೀಯಾಗಿರುವ ಭಾರತೀ ದೇವಿಯರು, ಶಚೀದೇವಿಯರು ಮೊದಲಾದ ಯಾವ ದೇವತಾ ಸ್ತ್ರೀಯರಿದ್ದಾರೆ ಅವರ ಪತಿಯಂದರು ಯಾರೋ ಬ್ರಹ್ಮದೇವರು, ವಾಯುದೇವರು, ರುದ್ರದೇವರು, ಇಂದ್ರದೇವರು ಮೊದಲಾದ ಎಲ್ಲ ದೇವತೆಗಳಿಗೂ ಪರಮಾತ್ಮ ಒಡೆಯನಾಗಿದ್ದಾನೆ. ಅದಕ್ಕಾಗಿ ಪರಮಾತ್ಮನಿಗೆ ಶ್ರೀಶ, ಶ್ರೀಶರಿಗೆ ಈಶ, ಅದಕ್ಕಾಗಿ ಪರಮಾತ್ಮ ಶ್ರೀಶ ಎಂಬುದಾಗಿ ಅರ್ಥವನ್ನ ಮಾಡಿಕೊಳ್ಳಬಹುದು. ಲಕ್ಷ್ಮೀದೇವಿಗೆ ಶ್ರೀಹಿ ಅಂತ ಕರೀತಾರೆ. ಶ್ರೀಹಿ ಅಂತ ಯಾಕೆ ಕರೀತಾರೆ ಲಕ್ಷ್ಮೀದೇವಿಗೆ ಅಂದ್ರೆ, ಪರಮಾತ್ಮನ ತೊಡೆಯ ಮೇಲೆ ತಾನು ಯಾವಾಗಲೂ ದೇವರ ತೊಡೆಯನ್ನ ಆಶ್ರಯವನ್ನಾಗಿ ಪಡೆದಿದ್ದಾಳೆ. ನಿತ್ಯಾಶ್ರಯಾದ್ ಅಭಿಹಿತಾಪಿ ಯಥೋ ರಮಾಶ್ರೀಹಿ, ನಿತ್ಯದಲ್ಲೂ ಭಗವಂತನ ಆಶ್ರಯವನ್ನ ಪಡೆದಿದ್ದಾಳೆ.
ದೇವರ ಆಶ್ರಯವಿಲ್ಲದೆ ಒಂದು ಕ್ಷಣ ಕಾಲವೂ ರಮಾದೇವಿಯರಿಲ್ಲ. ನಿತ್ಯದಲ್ಲೂ ಭಗವಂತನ ಆಶ್ರಯವನ್ನು ಪಡೆದಿದ್ದಾರೆ. ದೇವರನ್ನ ಬಿಟ್ಟು ರಮಾದೇವಿಯರಿಲ್ಲ, ರಮಾದೇವಿಯರನ್ನ ಬಿಟ್ಟು ಪರಮಾತ್ಮ ಇಲ್ಲ. ನೋಡಿ, ನಾರಾಯಣಸ್ಯ ಹೃದಯೇ ಭವತಿ ಯಥಾಸ್ತೆ ನಾರಾಯಣೋಪಿ ತವ ಹೃತ್ಕಮಲೇ ಯಥಾಸ್ತೆ. ನಾರಾಯಣನ ಹೃದಯದಲ್ಲಿ ರಮಾದೇವಿಯರು ಯಾವಾಗಲೂ ಇದ್ದಾರೆ, ರಮಾದೇವಿಯರ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ. ಆ ಮಾತನ್ನ ನಾವು ಸ್ಪಷ್ಟವಾಗಿ ತಿಳಿಯಬೇಕು. ಶ್ರೀ ಶ್ರೀಶ ಅನಿರುದ್ಧ ದೇವರು ಅನಿರುದ್ಧನಾಗಿದ್ದಾನೆ. ಯಾರಿಂದಲೂ ಭಗವಂತನನ್ನ ಸೋಲಿಸ್ಲಿಕ್ಕಾಗೋದಿಲ್ಲ, ರೋಧನ ಮಾಡ್ಲಿಕ್ಕಾಗೋದಿಲ್ಲ. ಮತ್ತು ವಾಯುದೇವರ ಅಂತರ್ಯಾಮಿಯಾಗಿರುವ ಭಗವಂತ, ಅನಿರುದ್ಧ ನಾಮಕನಾದ ಭಗವಂತ ಕುಂಠಿತ ಜನನ ಮರಣ, ಮತ್ತು ಅದೇ ರೀತಿಯಾಗಿ ದೇವರು ಸ್ವಯಂ ಅಜ, ಅನಾದಿ ನಿಧನೋ ದೇವ, ಅನಾದಿ ಅನಿಧನ. ದೇವರಿಗೆ ಎಂದೆಂದಿಗೂ ಮರಣ ಇಲ್ಲ, ಜನನ ಇಲ್ಲ. ಅದಕ್ಕಾಗಿ ಪರಮಾತ್ಮ ಜನಾರ್ದನ. ಜನನ ಮರಣಗಳು ಎರಡೂ ಭಗವಂತನಿಗಿಲ್ಲ. ಅದೇ ರೀತಿಯಾಗಿ ಯಾರು ದೇವರನ್ನ ಆಶ್ರಯಿಸಿದ್ದಾರೆ, ಯಾರು ಭಗವಂತನನ್ನ ಆಶ್ರಯಿಸಿದ್ದಾರೆ, ಮುಕ್ತರಾಗಿದ್ದಾರೆ, ಅವರಿಗೂ ಪರಮಾತ್ಮ ಜನನ ಮರಣಗಳನ್ನ ಕೊಡುವುದಿಲ್ಲ. ಅದಕ್ಕಾಗಿ ಶ್ರೀಪಾದರಾಜರು ಬೇಡ್ಕೊಂಡಿದ್ದು, ಜನನ ಮರಣಗಳೆರಡು ಪರಿಹಾರ ಮಾಡಯ್ಯ, ಉತ್ತಮರ ಸಂಘವನ್ನು ಎನಗಿತ್ತು ಸಲಹೋ ಅಂತ ಹೇಳ್ತಾರೆ. ಜನನ ಮರಣಗಳು ಎಂದೆಂದಿಗೂ ಬರದೇ ಇರುವಂತೆ ಆಗಬೇಕು ಅಂದ್ರೆ ದೇವರ ಪಾದವನ್ನ ಗಟ್ಟಿಯಾಗಿ ಆಶ್ರಯಿಸಿದಾಗ ಭಗವಂತ ನಮಗೆ ವೈಕುಂಠವನ್ನ, ಮೋಕ್ಷವನ್ನ ಕೊಟ್ಟ ಅಂದ್ರೆ ಆಮೇಲೆ ಯಾರಿಗೂ ಜನನ ಇಲ್ಲ, ಮರಣ ಇಲ್ಲ. ಒಬ್ಬ ಕವಿಗಳು ಹೇಳ್ತಾರಲ್ಲ, ಗೋಪಾಲ ಇತಿ ಮತ್ವಾ ತ್ವಾಂ, ಪರಮಾತ್ಮ ನೀನು ಗೋಪಾಲ, ಗೋವುಗಳನ್ನು ರಕ್ಷಣೆ ಮಾಡ್ತೀಯಾ ಅಂತ ಹೇಳಿ, ಗೋವುಗಳನ್ನ ರಕ್ಷಣೆ ಮಾಡ್ತೀಯಾ ಅಂತ ನಿನಗೆ ಶರಣನಾದರೆ, ನಿನ್ನ ಹತ್ರ ನಾನು ಬಂದರೆ ನೀನೇನ್ ಮಾಡಿದೆ ಅಂದ್ರೆ ಗೋವುಗಳ ಪಾಲನೆಯನ್ನು ಮಾಡಿ ಆ ಗೋವಿನ ಹಾಲನ್ನ ಕುಡಿಸಿ ನನಗೆ ಮೋಕ್ಷವನ್ನ ಕೊಟ್ಟು ಆಮೇಲೆ ತಾಯಿಯ ಹಾಲು ಕುಡಿಯದೇ ಇದ್ದಂತೆ ಮಾಡಿದಿ. ಅಂಥ ಗೋಪಾಲಕ ನೀನು. ಒಮ್ಮೆ ಗೋಪಾಲನ ಶರಣ ಹೋದ್ರೆ ಮತ್ತೆ ನಿಮಗೆ ತಾಯಿಯ ಹಾಲನ್ನು ಕುಡಿಯುವ ಅವಶ್ಯಕತೆ ಬರೋದೇ ಇಲ್ಲ. ಅದಕ್ಕಾಗಿ ಭಗವಂತ ಗೋಪಾಲನಾಗಿದ್ದಾನೆ. ಎಲ್ಲ ಜನನ ಮರಣಗಳನ್ನ ಕುಂಠಿತವನ್ನಾಗಿ ಮಾಡ್ತಾನೆ. ನಮ್ಮ ಎಲ್ಲ ಭಕ್ತರ, ಮುಕ್ತರ ಜನನ ಮರಣಗಳು ಅವರಿಗೆ ಇಲ್ಲದೇ ಇದ್ದಂತೆ ಮಾಡ್ತಾನೆ ಭಗವಂತ. ಮತ್ತು ಅದೇ ರೀತಿಯಾಗಿ ಶ್ರೀ ವೈಕುಂಠ ರಮಾದೇವಿಯರೇ ವೈಕುಂಠ ರೂಪದಿಂದ ಇದ್ದಾರೆ. ರಮಾತ್ಮಕವಾಗಿರುವಂತಹ ಲೋಕ ವೈಕುಂಠ ಅಂದ್ರೆ ಸಾಕ್ಷಾತ್ತಾಗಿ ರಮಾದೇವಿಯರೇ ಒಂದು ವೈಕುಂಠ ರೂಪದಿಂದ ಇದ್ದಾರೆ ದೇವರ ಸೇವೆಗಾಗಿ. ರಮಾದೇವಿ ಹೇಳ್ತಾಳೆ, ನಿಮಗೆ ನಮ್ಮ ದೇವರು ಬೇರೆ ಎಲ್ಲಾದ್ರೂ ಬಂದ್ರೆ ಅಲ್ಲಿ ನೀವು ಅವನ ಸೇವೆ ಮಾಡ್ರಿ, ಅಲ್ಲೂ ನಿಮ್ಮೊಳಗಿದ್ದು ನಾನೇ ಸೇವೆ ಮಾಡ್ತೇನೆ. ಆದ್ರೆ ಪರ್ಸನಲ್ ಆಗಿ, ಪ್ರೈವೇಟ್ ಆಗಿ ವೈಕುಂಠದಲ್ಲಿ ಮಾತ್ರ ಎಲ್ಲಾ ಸೇವೆ ನಂದೇ ದೇವರಿಗೆ. ಗ್ರಹ ಕರ್ಮ ಕುರ್ವತಿ. ಇಂದಿರಾ ರಮಾದೇವಿಯರು ವೈಕುಂಠದ ಒಳಗಡೆ ಇರುವ ಎಲ್ಲ ಕಸ ತೆಗಿತಾರಂತ. ವೈಕುಂಠದಲ್ಲೆಲ್ಲ ಅವರೇ ಕೆಲಸ ಮಾಡ್ತಾರೆ, ಮನೆ ಕೆಲಸ ಮಾಡ್ತಾರೆ. ಯಾರೋ ಕೇಳಿದ್ರು ವೈಕುಂಠದಾಗೂ ಕಸ ಬೀಳ್ತದೇನು ಅಂತ.
ವೈಕುಂಠದ ಕಸ ಬೀಳೋದಿಲ್ಲ. ರಮಾದೇವಿ ಆ ಅತ್ಯದ್ಭುತವಾದ ಸ್ಫಟಿಕಮಯವಾದ ಆ ವೈಕುಂಠದ ಒಳಗಡೆ ತನ್ನನ್ನು ತಾನು ನೋಡಿ, ನಾನು ದೇವರ ಮುಂದೆ ಅತ್ಯಂತ ಚಿಕ್ಕವಳಾಗಿದ್ದೇನೆ ಅಂತ ಯೋಚನೆ ಮಾಡ್ತಾಳೆ. ಹಾಗಾಗಿ ಆ ರಮಾದೇವಿಯರು ತನ್ನ ರೂಪವನ್ನೇ ತಾನು ಬೆಳಿತಾಳಷ್ಟೇ. ಹಾಗಾಗಿ ತಿಳಿಯಬೇಕಾದ ವಿಚಾರವೇನು ಅಂದ್ರೆ, ವೈಕುಂಠದಲ್ಲಿ ಮಾತ್ರ ಎಲ್ಲ ರಮಾದೇವಿಯರದೇ ಸೇವೆ ಪೂರ್ಣವಾಗಿ. ಅದನ್ನೇ ದಾಸರು ಹೇಳಿದ್ದಾರಲ್ಲ, ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ಚಿತ್ರಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತಿಹಳು. ಏನು ಧನ್ಯಳು ಲಕ್ಷ್ಮಿಯಂಥ ಮಾನ್ಯಳು. ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿಹಳು. ಇನ್ನು ಧನ್ಯಳು ಲಕ್ಷ್ಮಿಯಂಥ ಮಾನ್ಯಳು. ಛತ್ರ ಚಾಮರ ವ್ಯಜನ ಪರ್ಯಂಕ ಪಾದುಕ ಎಲ್ಲಾನು ವೈಕುಂಠದಲ್ಲಿ ರಮಾದೇವಿಯರೇ, ಬೇರೆ ಇನ್ಯಾರಿಗೂ ಅವಕಾಶವೇ ಇಲ್ಲ ಅಲ್ಲಿ. ನೋಡಿ ಅದಕ್ಕೆ ಹೇಳ್ತಾರೆ, ಶ್ರೀ ವೈಕುಂಠ ಲಕ್ಷ್ಮೀದೇವಿಯೇ ವೈಕುಂಠವಾಗಿ ಇರುವಂತಹ ಆ ಭಗವಂತನ ಮನೆಯಲ್ಲಿ ಅಲ್ಲಿ ಬೆಳೆದಿರುವ ಪದ್ಮ, ವೈಕುಂಠದಲ್ಲಿ ಬೆಳೆದಿರ್ತಕ್ಕಂತಹ ಕಮಲದ ಹೂವು, ಆ ಹೂವಿನ ಮಾಲೆಯನ್ನು ಪರಮಾತ್ಮ ಧಾರಣೆ ಮಾಡಿದ್ದಾನೆ. ಅಮ್ಲಾನ ತುಳಸಿ ಕಂಠ ಮಾಲಾನ್ವಿತ, ವೈಕುಂಠದಲ್ಲಿ ಬೆಳೆದಿರುವ ತುಳಸಿ, ಆ ತುಳಸಿ ಎಂದೆಂದಿಗೂ ಬಾಡಿಯೇ ಹೋಗೋದಿಲ್ಲ. ಅಮ್ಲಾನವಾದ ತುಳಸಿ, ವೈಕುಂಠದಲ್ಲಿ ಬೆಳೆದಿರುವ ತುಳಸಿಗೆ ಬಾಡುವ ಪ್ರಸಂಗವೇ ಬರೋದಿಲ್ಲ, ಅದು ಬಾಡೋದೇ ಇಲ್ಲ. ಅಷ್ಟು ಪ್ರೀತಿ ಭಗವಂತನಿಗೆ ತುಳಸಿಯ ಮೇಲೆ. ಭಾಗವತದ ತೃತೀಯ ಸ್ಕಂದದಲ್ಲಿ ನಾವು ಕೇಳ್ತೇವೆ, ವೈಕುಂಠದಲ್ಲಿ ಪರಮಾತ್ಮ ತುಳಸಿಯನ್ನು ತಾನು ಧಾರಣೆ ಮಾಡಿದ್ದಾನೆ, ತುಳಸಿ ಮಾಲೆಯನ್ನ ತಾನು ಹಾಕೊಂಡಿದ್ದಾನೆ. ಹಾಗಾಗಿ ಅದು ತುಳಸಿ, ಅವಳು ಲಕ್ಷ್ಮೀದೇವಿಯ ವಿಶೇಷವಾದ ಆವೇಶವಿದೆ. ಅದಕ್ಕಾಗಿ ಅವಳು ಮತ್ತೆ ತುಲಾಸಿ, ನೀನು ರಮಾದೇವಿಯರ ವಿಶೇಷವಾದ ಆವೇಶವುಳ್ಳವಳಾಗಿದ್ದೀಯಮ್ಮ ಎಂಬುದಾಗಿ ತುಳಸಿ, ಆ ತುಳಸಿ ಕಂಠ ಮಾಲಾನ್ವಿತ ತುಳಸಿಯ ಮಾಲೆಯನ್ನ ಕಂಠದಲ್ಲಿ ಹಾಕಿಕೊಂಡಿರುವಂತಹ ಸುಗಂಧವನ್ನು ಸ್ವೀಕಾರ ಮಾಡುವ ಜ್ಞಾನಕೋಶ ನಮೋ. ದೇವರ ಜ್ಞಾನ ಅನಂತ 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 ಅಪರಿಮಿತವಾದ ಜ್ಞಾನಕೋಶ ದೇವರು. ದೇವರ ಜ್ಞಾನ ಅಂದ್ರೆ ಏನು? ಅನಂತ ಜ್ಞಾನ ನಿಧಿಯಾಗಿದ್ದಾನೆ ಪರಮಾತ್ಮ. ಆ ದೇವರ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ ಅಂತ ಹೇಳ್ತಾರೆ. ದೇವರ ಜ್ಞಾನಾನಂದಮಯವಾದ ಒಂದು ಮೂರ್ತಿಯನ್ನ ನಾವು ಚಿಂತನೆ ಮಾಡಬೇಕು. ಜ್ಞಾನಮಯವಾದ ಕೋಶ ಉಳ್ಳವನಾಗಿದ್ದಾನೆ. ಅಂದ್ರೆ ನಮ್ಮ ದೇಹದಲ್ಲಿ ಏನಾಗಿದೆ ಅಂದ್ರೆ ಅನ್ನಮಯ, ಜ್ಞಾನಮಯ, ವಿಜ್ಞಾನಮಯ, ಆನಂದಮಯ, ಪ್ರಾಣಮಯ, ಅನ್ನಮಯ, ಪ್ರಾಣಮಯ, ಆನಂದಮಯ, ವಿಜ್ಞಾನಮಯ, ಇವೆಲ್ಲ ದೇವರ ಒಂದೊಂದು ರೂಪಗಳು ನಮ್ಮ ದೇಹದಲ್ಲಿ ಇವೆ. ಆದರೆ ಏನಾಗಿದೆ, ನಮ್ಮ ದೇಹದಲ್ಲಿ ಅನ್ನಕೋಶ, ಜ್ಞಾನಕೋಶ ಇವೆಲ್ಲ ಏನಾಗಿವೆ? ಜಡವಾಗಿವೆ. ಜಡವಾಗಿರುವಂತಹ ಒಂದೊಂದು ಕೋಶ ನಮ್ಮ ದೇಹದಲ್ಲಿ ಇವೆ. ಆದರೆ ದೇವರ ದೇಹದಲ್ಲಿ ಮಾತ್ರ ಅವೆಲ್ಲವೂ ಕೂಡ ಜ್ಞಾನಮಯವಾಗಿವೆ. ಜಡವಾದದ್ದು ಯಾವುದು ಇಲ್ಲ. ಅಪ್ರಾಕೃತವಾದ ದೇವರ ದೇಹ ಅನ್ನೋದನ್ನ ತೋರ್ಸೋದಕ್ಕೋಸ್ಕರವಾಗಿ ಅವರು ಇಲ್ಲೇನು ಹೇಳ್ತಾ ಇದ್ದಾರೆ ಅಂದ್ರೆ,
ಜ್ಞಾನಕೋಶ ನಮೋ. ಜ್ಞಾನಮಯವಾದ ಕೋಶ ಉಳ್ಳವನಾಗಿದ್ದಾನೆ ಪರಮಾತ್ಮ. ಮೊನ್ನೆ ನಾನು ದೃಷ್ಟಾಂತವನ್ನು ಕೊಟ್ಟಿದ್ದೇನೆ. ಬಂಗಾರದ ಘಟ, ಮಣ್ಣಿನ ಘಟ ಹೇಗೆ ಇರುತ್ತೋ ಹಾಗೆ ನಮ್ಮೆಲ್ಲರ ದೇಹ ಪ್ರಾಕೃತವಾದ ಮಣ್ಣಿನ ಘಟ ಇದ್ದ ಹಾಗೆ ದೇವರ ದೇಹ ಮಾತ್ರ ಅಪ್ರಾಕೃತವಾದ ಬಂಗಾರದ ಒಂದು ಕೊಡ ಘಟ ಇದ್ದ ಹಾಗೆ. ಹಾಗಾಗಿ ಅಂಥ ಭಗವಂತನ ವಿಶೇಷವಾದ ದೇವರಿಗೆ ನಾವು ನಮಸ್ಕಾರ ಮಾಡೋಣ ಎಂಬುದಾಗಿ ದಾಸರು ತುಂಬ ಸುಂದರವಾಗಿ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಹೊಸ ಹೊಸ ವಿಷಯಗಳು, ಹೊಸ ಹೊಸ ಶಬ್ದಗಳು, ಅದನ್ನ ನಾವು ನೋಡ್ತಾ ಇದ್ದೇವೆ. ಮತ್ತೆ ಮುಂದಿನ ಪದ್ಯವನ್ನ ಆಮೇಲೆ ತಿಳಿಯೋಣ. ನಿರ್ಜರೇಷ್ಟದ ನೀತ ಫಲದ ಎಂಬ ಪದ್ಯ ಮುಂದಿನ ಭಾಗದಲ್ಲಿ ತಿಳಿಯೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.